ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾವು ಹರಿದ್ವಾರದ ಹಲವಾರು ವಿಡಿಯೋ ಹಾಕ್ತಾ ಇದ್ದೇವೆ, ನೀವೆಲ್ಲ ನೋಡಿರ್ಬೋದು. ಮಾನಸಾದೇವಿ, ಹರ್ ಕಿ ಪೌಡಿ, ಇನ್ನೂ ಹಲವಾರು ಇದೆ. ಇವತ್ತು ನಾವು ಈ ಚೈತ್ರ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದ ಚಂಡಿ ದೇವಿಯ ದರ್ಶನದ ವಿಡಿಯೋ ಹಾಕ್ತಾ ಇದ್ದೇವೆ. ಎಲ್ಲರೂ ಕೊನೆವರೆಗೂ ನೋಡಿ. ಮೊದಲು ತೋರಿಸಿದ್ದೇವೆ, ಇದು ರೋಪ್ವೇಯಲ್ಲಿ ಹೋಗಬೇಕು. ಎರಡೂ ಕಡೆ ಮನಸಾದೇವಿ ಮತ್ತು ಚಂಡಿದೇವಿಗೆ ಹೋಗಲು ಒಂದೇ ಕಡೆ ಟಿಕೆಟ್ ಸಿಗುತ್ತೆ, ಕಂಬೈನ್ ಟಿಕೆಟ್ ಅಂತ. ಅದು ತಗೊಂಡು ರೋಪ್ವೇಯಲ್ಲಿ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು. ಇಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ದೃಶ್ಯ ನಾವು ತೋರಿಸಿದ್ದೀವಿ. ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಸಿಗುತ್ತೆ. ಕೆಳಗಡೆ ನಡ್ಕೊಂಡು ಹೋಗುವವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಹೆಚ್ಚಿನವರು ಒಂದು ಪ್ರಯಾಣದಲ್ಲಿ ಇನ್ನೂ ಒಂದು ಎಂಜಾಯ್ ಮಾಡೋಣ ಅಂತೇಳ್ಬಿಟ್ಟು ರೋಪ್ವೇನಲ್ಲಿ ಹೋಗ್ತಾರೆ. ಯಾಕಂತೇಳಿದರೆ ಇದು ಸುಲಭವಾದ ಒಂದು ನಮಗೆ ದಾರಿ. ಈಗ ಚಂಡಿ ದೇವಸ್ಥಾನ ಇದು ನೀಲ ಪರ್ವತದಲ್ಲಿದೆ. ಚಂಡಿ ಮಾತಾ ನೀಲ ಪರ್ವತದಲ್ಲಿ ನೆಲೆಸಿದ್ದಾಳೆ ಹಾಗೂ ಭಕ್ತರಿಗೆ ಹರಸ್ತಾ ಇದ್ದಾಳೆ. ಈಗ ನಾವು ನೋಡಿದ ಒಂದು ದೃಶ್ಯದಲ್ಲಿ ಈಗ ಸಮೀಪಿಸ್ತಾ ಇದ್ದೀವಿ. ನೀಲ ಪರ್ವತದ ತುದಿಯಲ್ಲಿದ್ದೀವಿ. ಇಲ್ಲಿ ಹೋಗೋ ಮೊದಲು ನಾವು ಒಂದು ಟಿಕೆಟ್ ತೊಗೊಂಡಿದ್ದೀವಿ. ಆ ಟಿಕೆಟ್ ಪ್ರಕಾರನೇ ನಾವು ಇಲ್ಲಿನೂ ಹೋಗ್ಬೋದು. ಎಲ್ಲ ಸರದಿ ಸಾಲಲ್ಲಿ ಟಿಕೆಟ್ ತಗೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಟಿಕೆಟ್ ಪರ್ವತ ಹತ್ತುವ ಮೊದಲೇ ನಾವು ಟಿಕೆಟ್ ತಗೊಂಡು ಆಮೇಲೆ ನಮ್ಮನ್ನು ಅದರಲ್ಲಿ ಕೂರಿಸ್ತಾರೆ. ಪ್ರತಿಯೊಂದು ರೋಪ್ವೇನಲ್ಲಿರುವಂತಹ ಒಂದು ತೊಟ್ಟಿಲು ಥರ ಇದೆಯಲ್ಲ, ಆ ತೊಟ್ಟಿಲಲ್ಲಿ ಕೇವಲ 4 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಕೂತ್ಕೊಂಡಾದ ಮೇಲೆ ಅಲ್ಲಿ ಇಲ್ಲಿ ತಿರುಗಾಡೋ ಹಂಗಿಲ್ಲ. ಒಮ್ಮೆ ಕೂತ್ಕೊಂಡ್ರೆ ಕೂತ್ಕೊಂಡ ಜಾಗದಲ್ಲಿ ಇರಬೇಕು. ಆರಾಮಾಗಿ ಬೆಟ್ಟದ ತುದಿ ತಲುಪುತ್ತೆ. ದೇವಸ್ಥಾನದ ತಪ್ಪಲಲ್ಲಿ ಇದು ಹೋಗಿ ನಿಲ್ಲುತ್ತೆ. ಇದು ಜೈ ಮಾತಾ ಚಂಡಿ ಮಾತಾ ದೇವಸ್ಥಾನದ ಪ್ರವೇಶ ದ್ವಾರ. ಇಲ್ಲಿ ಹೋಗಬೇಕಾದ್ರೆ ನಿಮಗೆ ಒಳ್ಳೆ ಪೇಡಗಳು ಸಿಗ್ತವೆ, ಹಾಲಿನಿಂದ ಮಾಡಿದಂಥ ಪೇಡಗಳು ಸಿಗ್ತವೆ. ಅದೇ ಇಲ್ಲಿ ಹಾಕಿದ್ದಾರೆ ನೋಡಿ. ಜೈ ಮಾ ಆಗಿತ್ತು, ತುಂಬ ಚೆನ್ನಾಗಿದೆ. ದೇವಿ ಪ್ರಸಾದ ತುಂಬ ಚೆನ್ನಾಗಿದೆ. ಪ್ರಸಾದ ತುಂಬ ಚೆನ್ನಾಗಿದೆ, ತುಂಬ ಡೆಲಿಷಿಯಸ್ ಆಗಿದೆ. ಆಮೇಲೆ ಒಮ್ಮೆ ತಿಂದರೆ ವಾಪಸ್ ತಿನ್ನಬೇಕು ಅಂತೇಳಿ ಅನಿಸುತ್ತೆ. ನಾವೇನೋ ಪ್ರಸಾದ ಅಲ್ವಾ ಆಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಒಂದು ಪ್ಯಾಕೆಟ್ ತಗೊಂಡಿದ್ರಲ್ಲಿ ತಿಂದಾಗ ನಮಗೆ ಅನಿಸ್ತು, ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ. ಚೆನ್ನಾಗಿ ತಯಾರಿ ಮಾಡ್ತಾರೆ. ಈಗ ನಾವು ಸಾಲಲ್ಲಿ ಹೋಗ್ತಾ ಇದ್ದೀವಿ. ಈ ಸಾಲಲ್ಲಿ ಹೇಗೆ ಅಂತೇಳಿದರೆ, ನೀವು ಒಮ್ಮೆ ಕೆಳಗಡೆ ಇಳಿದ ತಕ್ಷಣ ಸುಮಾರು ಒಂದು ಲೇನ್ ಮುಖಾಂತರ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಏರು ತಗ್ಗುಗಳಿದ್ದಾವೆ, ಮೆಟ್ಟಿಲುಗಳು ಇರಬೇಕು, ಹಾಗೆ ಕೆಳಗಡೆ ಇಳಿಬೇಕು. ಎಲ್ಲ ದೇವಸ್ಥಾನಗಳಲ್ಲಿ ಇರುವಂತಹ ಒಂದು ಏನು ಹೇಳ್ತಾರೆ ದಾರಿ. ದೇವಸ್ಥಾನದ ಗರ್ಭಗುಡಿಗೆ ಹೋಗೋ ಮೊದಲು ಸುಮಾರು ನೀವು ನೋಡಿರ್ಬೋದು, ಬಾಲಾಜಿ ದೇವಸ್ಥಾನ ತಿರುಪತಿಯಲ್ಲಿ ಕೂಡ ಹಾಗೆಯೇ, ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಕೂಡ ಹಾಗೆ, ಪ್ರತಿಯೊಂದು ಪುಣ್ಯಕ್ಷೇತ್ರಗಳಲ್ಲಿ ಈ ದೇವಸ್ಥಾನದಲ್ಲಿ ನಾವು ಹೆಚ್ಚಿನ ದಾರಿಯಾಗಿ ಗ್ರಿಲ್ಸ್ ಸರದಿ ಸಾಲಲ್ಲಿ ಹೋಗಬೇಕಾಗತ್ತೆ. ಇಲ್ಲಿನೂ ಹಾಗೆಯೇ ನಾವು ಬಂದು ತಲುಪಿದ್ದೀವಿ. ಇವಾಗ ಮುಂದೆ ನೋಡೋಣ ಏನು ಅಂತೇಳಿ.
ಇಲ್ಲಿ ಬೋರ್ಡ್ ಇದೆ, ಮಾ ಚಂಡೀ ದೇವಿ ಮತ್ತು ಮಾ ಅಂಜನಿ ದೇವಿ ಅಂತೇಳಿ. ಬಲಗಡೆ ತಿರುಗಿ ಮೆಟ್ಲು ಹತ್ತಿ ಹೋದಾಗ ನಮಗೆ ಕಾಣುವುದೇ ಅಂಜನಿ ದೇವಿ ದೇವಸ್ಥಾನ. ಎಡಗಡೆ ತಿರುಗಿದಾಗ ನಮಗೆ ಇಲ್ಲಿ ಚಂಡೀ ಮಾತಾ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಸಿಗುತ್ತೆ. ಸ್ವಲ್ಪ ಮೆಟ್ಲುಗಳಿದ್ದಾವೆ, ದೊಡ್ಡ ವಿಶೇಷ ಏನೂ ಇಲ್ಲ. ಸ್ವಲ್ಪ ಮೆಟ್ಲು ಹತ್ತಿ ಹೋದರೆ ಆ ದೇವಸ್ಥಾನಕ್ಕೆ ಹೋಗುವ, ಅಂದರೆ ದೇವಸ್ಥಾನದ ಹತ್ತಿರನೇ ನಾವು ತಲುಪ್ತೀವಿ. ಇಲ್ಲಿನೂ ಹಾಗೆಯೇ ಹೋಗ್ತಾ ಕೆಲವು ಕೋತಿ ಕಾಟಗಳಿದ್ದಾವೆ. ಬಟ್ ನೀವು ಯಾವತ್ತೂ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ದೃಶ್ಯ. ಈ ಕೋತಿಗಳು ಕೀಟ್ಲೆ ಕೊಡ್ತಾ ಇರ್ತವೆ. ಅಂತೂ ಚೆನ್ನಾಗಿ ನಾವು ಜಾಗರೂಕತೆಯಿಂದ ಹೋಗಬೇಕಾಗತ್ತೆ. ಕೈಯಲ್ಲಿ ಹಣ್ಣು ಹಂಪಲು ಅಥವಾ ಕಾಯಿ ಈ ಥರ ಯಾವುದಾದ್ರು ಇದನ್ನು ಎಳ್ಕೊಂಡು ಹೋಗುವಂಥ ಒಂದು ಸಂದರ್ಭ. ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲು ನಿಮಗೆ ಬೇಕಾಗಿರುವಂಥ ಗ್ರಂಥಿಗೆ ಅಂಗಡಿಗಳು ಬೇಕಾದಷ್ಟಿದ್ದಾವೆ. ಹಾಗೆ ಇಲ್ಲಿ ಗ್ರಿಲ್ಸ್ ಏನು ಕಾಣುತ್ತೆ, ಈ ಗ್ರಿಲ್ಸ್ ಮುಖಾಂತರವಾಗಿ, ಅಂದರೆ ಈ ದಾರಿ ಮುಖಾಂತರವಾಗಿ ನಾವು ಒಳಗಡೆ ಹೋದಾಗ ದೇವಸ್ಥಾನಕ್ಕೆ ತಲುಪುತ್ತೆ. ಅಲ್ಲಿ ಬೇಕಾಗಿರುವಂತಹ ವಸ್ತುಗಳು, ದೇವರಿಗೆ ಪೂಜಾ ಸಾಮಗ್ರಿಗಳು ಏನು ಬೇಕೋ ಅದನ್ನಲ್ಲಿ ನೀವು ಬರಬೇಕಾದ್ರೆ ತೊಗೊಂಬಿಡಿ. ಯಾಕಂದರೆ ದೇವಸ್ಥಾನದ ಸಾಲಲ್ಲಿ ನಿಮಗೆ ಸುಮಾರು ಅಂಗಡಿಗಳಿದ್ದಾವೆ, ಎಲ್ಲ ಪರ್ಚೇಸ್ ಮಾಡಿ ಅಂತೇಳಿ ನಿಮ್ಮನ್ನು ತುಂಬ ಒತ್ತಾಯ ಮಾಡ್ತಾರೆ. ಆಮೇಲೆ ನಿಮ್ಮ ಚಪ್ಪಲಿಗಳನ್ನು ಕೂಡ ಅಲ್ಲೇ ಇಟ್ಟು ಬರ್ಬೋದು ನೀವು. ಯಾಕಂದರೆ ವ್ಯವಸ್ಥೆ ಅಂತೇಳಿ ವ್ಯವಸ್ಥೆ ಇರ್ಬೋದು, ಆದರೆ ಹೊಸ ಜಾಗ, ಹೊಸ ಪರಿಚಯ ಇಲ್ಲದೆ ಇರುವಂಥ ಜಾಗದಲ್ಲಿ ನಾವು ಹೋದಾಗ ಎಲ್ಲಿ ಚಪ್ಪಲಿ ಇಡಬೇಕು, ಏನು ಗೊತ್ತಿರಲ್ಲ. ಮೊದಲನೇದಾಗಿ ಹೋಗಿರೋದು ನಾವು ಇದು. ಸೊ ಹಾಗಾಗಿ ಅಲ್ಲೇ ಆ ಅಂಗಡಿಯಲ್ಲೇ ನಾವು ಚಪ್ಪಲಿ ಇಟ್ಬಿಟ್ಟು ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನು ತಗೊಂಡಿದ್ದೀವಿ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕೆಲವು ನಿಮಿಷದಲ್ಲಿ ಅಮ್ಮನ ದರ್ಶನ ಆಗುತ್ತೆ. ಮಾ ಚಂಡೀ ದೇವಿ, ಇದನ್ನು ಸಿದ್ಧಪೀಠ ಅಂತ ಹೇಳ್ತಾರೆ. ದಿಸ್ ಈಸ್ ಒನ್ ಆಫ್ ದಿ ಶಕ್ತಿ ಪೀಠಾಸ್ ಆಫ್ ದಿ ವರ್ಲ್ಡ್. ಇಲ್ಲಿ ನಾವು ಲಾಸ್ಟ್ ಡೇ, ಹಿಂದಿನ ದಿನ ನಾವು ನೋಡಿದ್ದೀವಿ, ನಾವು ಹೋಗಿರುವಂಥ ದೇವಸ್ಥಾನನೇ ಒಂದು ಸಿದ್ಧಪೀಠ. ಇಲ್ಲಿನೂ ಇದು 2ನೇ ಸಿದ್ಧಪೀಠ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಬರೆದಿದ್ದಾರೆ, ಮಾ ಚಂಡೀ ದೇವಿ ಸಿದ್ಧ ಸ್ಥಳ ಅಂತೇಳಿ ಹಾಕಿದ್ದಾರೆ. ದೇವರ ಎದುರುಗಡೆ ಭಾಗ ನಾವು ನೋಡ್ತಾ ಇದ್ದೀವಿ. ಇವಾಗ ಈ ಬೋರ್ಡನ್ನು ಓದಿದ್ದೀವಿ. ಇದೇನೇ ಗರ್ಭಗುಡಿ. ಈ ಗರ್ಭಗುಡಿಯಲ್ಲಿ ತಾಯಿ ನೆಲೆಸಿದ್ದಾಳೆ, ನಮ್ಮನ್ನೆಲ್ಲ ಅನುಗ್ರಹಿಸ್ತಾಳೆ. ನಾವು ತುಂಬಾ ಖುಷಿಯಾಗ್ತಾ ಇದ್ದೀವಿ ಇಲ್ಲಿ ಬಂದಾಗ. ದೇವಿ ದರ್ಶನ ಆಗ್ತಾ ಇದೆ. ದೇವಿಯನ್ನು ನಾವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ಈಗ ಕಾಣುತ್ತೆ. ಸ್ವಲ್ಪನೇ ಕ್ಷಣಗಳಲ್ಲಿ ಅಮ್ಮನ ದರ್ಶನ ಆಗುತ್ತೆ. ನೋಡಿ ಅಮ್ಮ ಮಾ ಚಂಡೀ ದೇವಿ ಇಲ್ಲಿ ಸ್ಥಿತಗೊಂಡಿದ್ದಾಳೆ. ಹಾಗೂ ಭಕ್ತರೆಲ್ಲ ಬಂದು ಬೇಡ್ಕೊಳ್ತಾ ಇದ್ದಾರೆ. ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಏನೂ ಮಾಡೋ ಹಂಗಿಲ್ಲ. ಬಟ್ ನಮಗೆ ಒಂದು ಅವಕಾಶ ಸಿಕ್ಕಿದ್ದನ್ನು ಬಿಡಬಾರ್ದು. ಯಾಕಂದರೆ ಇಷ್ಟು ದೂರ ನಾವು ಹೋಗಿ ಅಮ್ಮನ ದರ್ಶನ ಪಡೆದಾಗ ನಮಗೊಂದು ವಿಡಿಯೋ ನಿಮಗೂ ತೋರಿಸಬೇಕು ಅಂತ ಅನಿಸಿದಾಗ ಮಾಡಲೇಬೇಕು. ನಾವು ತಗೊಂಡಿದ್ದೀವಿ. ಹೌದು, ಎಷ್ಟೋ ವರ್ಷದಿಂದ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೆ ನಾನು. ಮಾಚಂಡಿಯಲ್ಲಿ ಎಷ್ಟೋ ದೂರ ನಮಗಾಗುತ್ತೆ ಹರಿದ್ವಾರಕ್ಕೆಲ್ಲ ನಮ್ಮ ನಾದಿನಿಯ ದೆಸೆಯಿಂದ ಅವ್ರು ಹೇಳಿದ್ರು ಹರಿದ್ವಾರಕ್ಕೆ ಹೋಗಲೇಬೇಕು, ಕಾಶಿಗೆ ಹೋಗೋಣ ಅಂದಾಗ ಹೇಳಿದರು ಹರಿದ್ವಾರಕ್ಕೆ ಹೋಗಬೇಕು ನಮಗೆ ಅಂತೇಳಿ. ಆ ಒಂದು ಅವರ ಒಂದು ಇಚ್ಛೆ ಏನಿದೆ ಅದರ ಪ್ರಕಾರನೇ ನಾವು ಹರಿದ್ವಾರ ಕೂಡ ಬಂದು. ಹೌದು, ಇಷ್ಟು ಬೇಗ ಆಯಿತು ದೇವರ ದಯೆಯಿಂದ. ಅಂದ್ಕೊಂಡೇ ಇರಲಿಲ್ಲ ಮಾಚಂಡಿಯನ್ನು ಇಲ್ಲಿ ಬಂದು ನೋಡ್ತೀವಿ ಅಂತೇಳಿ. ಆಯಿತು, ಇವರ ದೆಸೆಯಿಂದ, ವರದ ರಾಣಿ ನಮ್ಮ ಅತ್ತಿಗೆ. ಸೊ ಇಲ್ಲಿ ದರ್ಶನ ಪಡೆದದ್ದಾಯಿತು. ದರ್ಶನ ಪಡೆದ ಮೇಲೆ ನಾವು ಇವಾಗ ಕೆಳಗಡೆನೂ ಅದೇ ರೀತಿ ಹೋಗಬೇಕಾಗತ್ತೆ. ಎಲ್ಲ ನೋಡಿ, ಇಲ್ಲೆಲ್ಲ ನಿಮಗೆ ಏನು ಕಾಣುತ್ತೆ ಅಂತೇಳಿದರೆ ದಾರಗಳನ್ನು ಕಟ್ಟಿರ್ತಾರೆ. ಆಮೇಲೆ ಒಂದು ಪಟ್ಟಿ ಏನಿದೆ, ಒಂದು ಬಟ್ಟೆಯ, ಒಂದು ಕೆಂಪು ಬಟ್ಟೆಯ ಒಂದು ವಸ್ತ್ರನ ಇಲ್ಲಿ ಕಟ್ತಾರೆ. ಈ ವಸ್ತ್ರನ ಹರಕೆ ಅಂತೇಳಿ ಕಟ್ತಾರೆ. ಸಾಲಾಗಿ ನೀವು ನೋಡಿರ್ಬೋದು. ಇದು ಎಲ್ಲ ದೇವಸ್ಥಾನಗಳಿದ್ದಾಗ ಇಲ್ಲಿನೂ ಇದೆ. ಈ ಪವಿತ್ರ ಸ್ಥಳದಲ್ಲಿ ನಮ್ಮ ಒಂದು ಇಚ್ಛೆ ಈಡೇರಿದೆ. ತಾಯಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೀವಿ ಅಂದ್ಕೊಳ್ತೀವಿ. ಹಾಗೆಯೇ ನೀವು ಕೂಡ ಇಲ್ಲಿಯ ದರ್ಶನ ಪಡೆದಿದ್ದೀರಿ. ಸಮಯ ಸಿಕ್ಕಾಗ ಅಥವಾ ನೀವು ಹೋಗಬೇಕಂದಾಗ ನೀವು ಹೋಗಿ ದರ್ಶನ ಪಡಿಬೋದು. ಈಗ ನಾವು ನಮ್ಮ ಯಾತ್ರೆನ ಮುಗಿಸ್ತಾ ಇದ್ದೀವಿ. ಚಂಡೀದೇವಿ ದೇವಸ್ಥಾನದಿಂದ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ರೋಪ್ವೇನಲ್ಲಿ. ಸೊ ಇಲ್ಲಿಗೆ ನಮ್ಮ ಹರಿದ್ವಾರದ ಸಿದ್ಧಪೀಠ ಮಾ ಚಂಡೀ ದೇವಿಯ ದರ್ಶನ ಮುಗಿಸಿದ್ದೀವಿ, ವಿಡಿಯೋ ಮುಗಿಸಿದ್ದೀವಿ. ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಗೂ ಮುಂದಿನ ವಿಡಿಯೋಗಳಲ್ಲಿ ನಾವು ಸಿಗೋಣ. ಮುಂದಿನ ವಿಡಿಯೋ ಇನ್ನೂ ಕೆಲವಾರು ಕ್ಷೇತ್ರಗಳ ಬಗ್ಗೆ ನಾವು ತಿಳಿಸ್ತೀವಿ, ನೋಡಿ. ಜೈ ಮಾತಾದಿ. ರಾಧೇ ರಾಧೆ.
ಜೈ ಮಾತಾದಿ, ಜೈ ಮಾತಾದಿ, ಜೈ ಮಾತಾ ಚಂಡೀದೇವಿ, ಜೈ ಮಾತಾದಿ. ಧನ್ಯವಾದಗಳು.